Good morning, everyone. So, have you written the program? Last class ಒಂದು arithmetic operators ಅನ್ನು ಯೂಸ್ ಮಾಡಿ ಬರೀಲಿಕ್ಕೆ ಪ್ರೋಗ್ರಾಮ್ ಅನ್ನು ಕೊಟ್ಟಿದ್ದೆ, ಬರ್ದಿರೇನಂತ ಕೇಳಿಕತ್ತೀನಿ. Because I think only Deepa and Abhilash Kulkarni has sent me. ದೀಪಾ ಮತ್ತು ಅಭಿಲಾಷ್ ಇಬ್ಬರೇ ಪ್ರೋಗ್ರಾಮ್ ಅನ್ನ ನಂಗೆ ಸೆಂಡ್ ಮಾಡ್ಯಾರ, ಉಳಿದವ್ರು ಯಾರು ಕಳಿಸಿಲ್ಲ. ಸೊ ಹ್ಯಾವ್ ಯು ರಿಟರ್ನ್ ದ ಪ್ರೋಗ್ರಾಮ್ ಆರ್ ನೋ? Program to find out the number of months and number of days. If they are going to present you, if they are going to give you total number of days, total days ಅನ್ನ ಕೊಟ್ರ ಆ ಡೇಸ್ ಒಳಗಡೆಗೆ ಎಷ್ಟು ಮಂತ್ಸ್ ಮತ್ತೆ ಎಷ್ಟು ಡೇಸ್ ಆಗ್ತಾವು ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು ವಿತ್ ದ ಹೆಲ್ಪ್ ಆಫ್ ಡಿವಿಷನ್ ಅಂಡ್ ಮಾಡ್ಯುಲಸ್ ಆಪರೇಟರ್. ಏನ್ ಮಾಡ್ಬೇಕು ಅನ್ನೋದನ್ನ ಹೇಳಿದ್ದೆ ನಾನು. ಎಷ್ಟು ಇನ್ಪುಟ್ಸ್ ತಗೊಂತೀವಿ, ಎಷ್ಟು ಔಟ್ಪುಟ್ಸ್ ತಗೊಂತೀವಿ, ಯಾವ ಆಪರೇಷನ್ ಅನ್ನ ಪರ್ಫಾರ್ಮ್ ಮಾಡ್ತೀವಿ, ಇಷ್ಟೆಲ್ಲಾನು ಹೇಳಿ ಪ್ರೋಗ್ರಾಮ್ ಬರೀರಿ ಅಂತ ಹೇಳಿದ್ದೆ. ಸೊ ಹ್ಯಾವ್ ಯು ರಿಟರ್ನ್ ದ ಪ್ರೋಗ್ರಾಮ್? ಅಂಡ್ ರಿಮೆಂಬರ್, ಸಿ ಥಿಯರಿ ಸಬ್ಜೆಕ್ಟ್ ಅಲ್ಲ, ಇಟ್ಸ್ ಅ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ನಾವು ಬರೀ ಥಿಯರಿ ಕಲಿತೇವ್ರಿ ಅಂತಂದ್ರೆ ಆಗಂಗಿಲ್ಲ. ಇಷ್ಟೊತ್ತಿಗಾಗಲೇ ನೀವು ಪ್ರೋಗ್ರಾಮ್ ಅನ್ನ ಸ್ಟಾರ್ಟ್ ಮಾಡ್ಲಿಕ್ಕೆ ಬರಬೇಕು. ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್ ಪ್ರತಿಯೊಂದು ಪ್ರೋಗ್ರಾಮ್ನಾಗೂ ಅದಾವ. 3-4 ಪ್ರೋಗ್ರಾಮ್ ಬರ್ತೇವೆ. ಪ್ರತಿ ಪ್ರೋಗ್ರಾಮ್ನಾಗೂ ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್ ಸ್ಟೇಟ್ಮೆಂಟ್ ಅದ. ಯು ಶುಡ್ ನೋ ದ ಸಿಂಟ್ಯಾಕ್ಸ್ ಆಫ್ ಪ್ರಿಂಟ್ ಎಫ್ ಅಂಡ್ ಸ್ಕ್ಯಾನ್ ಎಫ್. ಪ್ರೋಗ್ರಾಮ್ ಹೆಂಗ್ ಸ್ಟಾರ್ಟ್ ಆಗ್ತೈತಿ, ಪ್ರಿಂಟ್ ಎಫ್, ಸ್ಕ್ಯಾನ್ ಎಫ್ ಏನು ಸಿಂಟ್ಯಾಕ್ಸ್ ಗೊತ್ತಿರಬೇಕು. ಪ್ರತಿ ಪ್ರೋಗ್ರಾಮ್ದಾಗ ಲಾಜಿಕ್ ಚೇಂಜ್ ಆಗ್ತೈತಿ, ಬಟ್ ದೀಸ್ ಸ್ಟೇಟ್ಮೆಂಟ್ಸ್ ರಿಮೇನ್ ದ ಸೇಮ್ ಅಂಡ್ ದ ಸಿಂಟ್ಯಾಕ್ಸ್ ಆಫ್ ದೋಸ್ ಸ್ಟೇಟ್ಮೆಂಟ್ ಡಸಂಟ್ ಚೇಂಜ್. ಮೇಲೆ ಲಿಂಕಿಂಗ್ ಬರ್ತಾವ, ದಟ್ ಇಸ್ ಹೆಡರ್ ಫೈಲ್ಸ್ ಅನ್ನ ಇನ್ಕ್ಲೂಡ್ ಮಾಡ್ಕೊಂತೀವಿ. ಆಮೇಲೆ ಮೇನ್ ಫಂಕ್ಷನ್ ಸ್ಟಾರ್ಟ್ ಆಗ್ತೈತಿ, ಮೇನ್ ಒಳಗೆ ಡಿಕ್ಲರೇಷನ್ ಬರ್ತೈತಿ, ಎಕ್ಸಿಕ್ಯೂಷನ್ ಬರ್ತೈತಿ. ಇಷ್ಟಂತೂ ಫಿಕ್ಸ್. ಅಂಡ್ ದೆನ್ ಇನ್ ದ ಎಕ್ಸಿಕ್ಯೂಷನ್ ಪಾರ್ಟ್ ಯು ವಿಲ್ ಬಿ ಹ್ಯಾವಿಂಗ್ ಸ್ಕ್ಯಾನ್ ಎಫ್ ಅಂಡ್ ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್. ಆ ಸ್ಕ್ಯಾನ್ ಎಫ್ ಮತ್ತು ಪ್ರಿಂಟ್ ಎಫ್ ಸ್ಟೇಟ್ಮೆಂಟ್ ಸಿಂಟ್ಯಾಕ್ಸ್ ಅದು ಏನು ಚೇಂಜ್ ಆಗಂಗಿಲ್ಲ, ಇಟ್ ರಿಮೇನ್ಸ್ ದ ಸೇಮ್. ಪ್ರೋಗ್ರಾಮ್ಸ್ ಅನ್ನ ಬರ್ಸೈತಿ, ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ. ಆ ಪ್ರೋಗ್ರಾಮ್ಸ್ ಅನ್ನ ತೆಗೀರಿ, ನೋಡ್ರಿ, ಅನಲೈಸ್ ಮಾಡ್ರಿ, ಎಲ್ಲೆಲ್ಲಿ ಏನೇನ್ ಆಗ್ಲಿಕ್ಕತ್ತೈತಿ, ಯಾವ್ದ್ರ ಸಿಂಟ್ಯಾಕ್ಸ್ ಯಾವ ರೀತಿ ಬರ್ತೈತಿ ಅಂತ. ಬರೇ ಬರ್ಕೊಂಡು ಬುಕ್ಕ ಮುಚ್ಚಿಟ್ರೆ ಪ್ರೋಗ್ರಾಮ್ ಬರೆಯಕ್ ಬರಂಗಿಲ್ಲ. ಆ ಬೇಸಿಸ್ ಮೇಲೆ ನೀವೇನ್ ಅಲ್ಗೋರಿದಮ್ಸ್ ಬರ್ತಿಲ್ಲ ಅದನ್ನೇ ಪ್ರೋಗ್ರಾಮಿಂಗ್ ಕನ್ವರ್ಟ್ ಮಾಡ್ರಿ. ಟ್ರೈ ಟು ಕನ್ವರ್ಟ್ ದೋಸ್ ಅಲ್ಗೋರಿದಮ್ಸ್ ಅಂಡ್ ಫ್ಲೋ ಚಾರ್ಟ್ಸ್ ಇಂಟು ಪ್ರೋಗ್ರಾಮ್ಸ್. then only you will be able to write a program. ಎಲ್ಲಾ ಪ್ರೋಗ್ರಾಮ್ಸ್ ಅನ್ನು ಮೇಡಮ್ ಬರ್ಸ್ಲಿಕ್ಕೆ ಆಗಂಗಿಲ್ಲ, ನೀವು ಟ್ರೈ ಮಾಡಬೇಕು. ಒಂದು ಪ್ರೋಗ್ರಾಮ್ ಬರೀರಿ ಅಂತ ಹೋಮ್ವರ್ಕ್ ಕೊಟ್ರೆ 2-3 ಮಂದಿ ಪ್ರೋಗ್ರಾಮ್ ಅನ್ನ ಬರೆದು ಕಳಿಸ್ತೀರಿ. ಅಟ್ಲೀಸ್ಟ್ ದೇ ಹ್ಯಾವ್ ಟ್ರೈಡ್, ಕರೆಕ್ಟ್ ಆರ್ ರಾಂಗ್. ಉಳಿದವರು ಆ ಅಟೆಂಪ್ಟು ಇಲ್ಲ. ಎಷ್ಟು ಜನ ಬರ್ದಿರಪ್ಪ ಅಥವಾ ಎಷ್ಟು ಜನ ಟ್ರೈ ಮಾಡಿರಿ ಹೇಳಿ ನೋಡೋಣ. ಹೌ ಮೆನಿ ಆಫ್ ಯು ಹ್ಯಾವ್ ಟ್ರೈಡ್ ಟು ರೈಟ್ ದ ಪ್ರೋಗ್ರಾಮ್? Yes, raise your hands, those who have tried to write the program. Yes, Abhishek Hunagund had sent, sorry na, Kulkarni ಅಂತ ಹೇಳಿದೆ, it is Hunagund. Abhishek, Hunagund and Deepa. Deepa correct ಬರ್ದಾಳ, ಅಭಿಷೇಕ್ ಅಂತ ತಪ್ಪಾಗೈತಿ. ಆದ್ರೆ ಅಟ್ಲೀಸ್ಟ್ ಬರೀಲಿಕ್ಕೆ ಟ್ರೈ ಆದ್ರೂ ಮಾಡೋಣ. ಅಂಡ್ ದೆನ್ ಸಾಗರ್ ತೋರ್ಸೋಣ. ಸಾಗರ್ ಒಳಗೂ ಒಂದಿಷ್ಟು ಮಿಸ್ಟೇಕ್ಸ್ ಇದ್ದು, ಅದನ್ನ ಬಿಟ್ಟು ಉಳಿದವರು. ವಾಟ್ ಅಬೌಟ್ ಅದರ್ಸ್? ರೈಟ್ ನಾವು ಎಷ್ಟು ಬರ್ತದ ಅಷ್ಟೇ ಬರೀರಿ, ಇವಾಗ ಬರೀರಿ. ಮೊನ್ನೆ ಕ್ಲಾಸ್ ಒಳಗೆ ಹೆಡ್ಡಿಂಗ್ ಬರ್ತೀನಿ ಏನ್ ಬರಿಬೇಕು ಪ್ರೋಗ್ರಾಮ್ ಅಂತ ಹೇಳಿ. ಯಾರು ಕ್ಲಾಸಿಗೆ ಬಂದಿಲ್ಲ ಅದು ಪ್ರೋಗ್ರಾಮ್ ಹೆಡ್ಡಿಂಗ್ ಕೊಡು. Okay, those who are not present for the previous class, take it down. Write a program. ಬಂದವರು ಆಯ್ತು, ಬರ್ಲಾರ್ದವ್ರು ಬರ್ಕೋರಿ. ಬಂದವರು ಟ್ರೈ ಮಾಡ್ರಿ ಪ್ರೋಗ್ರಾಮ್ ಅನ್ನ ಬರೀಲಿಕ್ಕೆ. write a program to show the use of
program to show the use of integer arithmetic Ma'am, program to show use of integer arithmetic operators to convert given number of days into months and days. Quickly, you have 10 minutes of time. You have to write and send me. Deepa and Basavaraj, you can lower your hands. Write quickly and send me. ನಿಮಗೆ ಟೋಟಲ್ ನಂಬರ್ ಆಫ್ ಡೇಸ್ ಅನ್ನ ಆಸ್ ಅನ್ ಇನ್ಪುಟ್ ಕೊಟ್ಟಾಗ ಆ ಡೇಸ್ ಒಳಗೆ ಟೋಟಲ್ ಮಂತ್ಸ್ ಎಷ್ಟು ಬರ್ತಾವು, ರಿಮೈನಿಂಗ್ ಡೇಸ್ ಎಷ್ಟು ಬರ್ತಾವು. ಕನ್ಸಿಡರ್ ಫಾರ್ ಎಕ್ಸಾಂಪಲ್ ದೇ ಹ್ಯಾವ್ ಗಿವನ್ 50. ನಂಬರ್ ಆಫ್ ಡೇಸ್ ಆರ್ 50. 50 ದಿನ ಅಂತಂದ್ರೆ ಎಷ್ಟು? ಒಂದು ತಿಂಗಳು 20 ದಿನ, ಹೌದಾ? ಸೊ ಯು ಹ್ಯಾವ್ ಟು ಗೆಟ್ ದ ಔಟ್ಪುಟ್ ಆಸ್ 1 month and 20 days. So ಇದನ್ನ obtain ಮಾಡ್ಕೋಬೇಕು ಅಂತಂದ್ರೆ you are going to divide by 30. 30 ದಿಂದ ಡಿವೈಡ್ ಮಾಡಿದಾಗ ನಿಮಗೆ ಏನು ಸಿಗ್ತೈತಿ? quotient ಬರ್ತೈತಿ, ರಿಮೈಂಡರ್ ಬರ್ತೈತಿ. So quotient will be number of months and remainder will be number of days. quotient obtain ಮಾಡ್ಕೊಳ್ಳಿಕ್ಕೆ division operator ಅನ್ನು ಯೂಸ್ ಮಾಡ್ಕೊಂಡ್ವಿ. ರಿಮೈಂಡರ್ ಅನ್ನು obtain ಮಾಡ್ಕೊಳ್ಳಿಕ್ಕೆ you are going to use the modulus operator. So ಮೇಡಮ್ ಇದು ಪ್ರೀವಿಯಸ್ ಕ್ಲಾಸ್ ಒಳಗೆ ಕ್ವಶನ್ ಕೇಳಿದ್ರಲ್ರಿ, ಯಾವುದೇ ಪ್ರಾಬ್ಲಮ್ ಇಲ್ರಿ ಮೇಡಮ್ ಇದು? ಅದೇ ಲಾಸ್ಟ್ ಕ್ಲಾಸಿಗೆ ಬರ್ಲಾರ್ದವರಿಗೆ ಇವತ್ತೇ ಡಿಕ್ಟೇಟ್ ಮಾಡೀನಿ. ಸೇಮ್ ಬರ್ಲಾರ್ದವರಿಗೆ ಲಾಜಿಕ್ ಅನ್ನು ಹೇಳಿಕತ್ತೀನಿ. ರೈಟ್ ದ ಪ್ರೋಗ್ರಾಮ್. ಅನ್ಲೆಸ್ ಯು ಟ್ರೈ ಟು ರೈಟ್ ದ ಪ್ರೋಗ್ರಾಮ್, ದೇರ್ ಇಸ್ ನೋ ಯೂಸ್ ಆಫ್ ಟೀಚಿಂಗ್ ಸಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್. ಎಲ್ಲಿವರೆಗೂ ನೀವಾಗಿ ಪ್ರೋಗ್ರಾಮ್ ಬರಂಗಿಲ್ಲ, ಅಲ್ಲಿ ತನಕ ಈ ಸಬ್ಜೆಕ್ಟ್ ಕಲಿಸೋಗಿಲ್ಲ, ಕಲ್ಸೋಗಿಲ್ಲ. 2 ಯೂನಿಟ್ ಕಂಪ್ಲೀಟ್ ಮಾಡಿದ್ವಿ ನಾವು. ಅಟ್ಲೀಸ್ಟ್ 4 ಲೈನರೇ ಬರೆಯಕ್ಕೆ ಬರ್ಬೇಕು ನಿಮಗೆ ಪ್ರೋಗ್ರಾಮಿಂಗ್. So use the modulus operator and division operators separately. You are going to take one input. You are going to get 2 outputs, and processing is done with 2 operators. Processing is 2 operators ಬೇಕಾಗ್ತವೆ. Scanf statement, printf statement, calculation part, main function. This is what the program will be having. ಪೂರ್ತಿ ಪ್ರೋಗ್ರಾಮ್ of the logic board ಮೇಲೆ ಐತಿ, ನೋಡ್ರಿ, ಬರೀರಿ. ಈ ಬುಕ್ ನಿಮ್ಮ ಬುಕ್ Okay. We'll write the program which is going to give us the total number of months and days that are present in the given. Ivaga, some of you have written the other concept, that is m into 30 minus total days on paper. This concept is also okay. What you are doing is you are first calculating a number of months. A number of months 2 ಬಂತು ಅಂದ್ರೆ 2 into 30 ಮಾಡಿ 60 ಮಾಡಿ,
ಆಮೇಲೆ ಅದನ್ನ ಕೊಟ್ಟಿರುವಂತ ಡೇಟ್ ಒಳಗ ಸಬ್ಸ್ಟ್ರಾಕ್ಟ್ ಮಾಡ್ಲಿಕ್ಕತ್ತೀವಿ. 1, 2 ಎರಡೆರಡು ಆಪರೇಷನ್ಸ್ ಅನ್ನ ಪರ್ಫಾರ್ಮ್ ಮಾಡೋ ಬದಲಿಗೆ ಡೈರೆಕ್ಟ್ ಆಗಿ ಟೋಟಲ್ ನಂಬರ್ ಆಫ್ ಡೇಸ್ mod 30 ಮಾಡ್ಬಿಟ್ರಿ ಅಂತಂದ್ರೆ ನಿಮಗ ರಿಮೈಂಡರ್ ಸಿಗ್ತೈತಿ. ದಟ್ ಈಸ್ ಟೋಟಲ್ ನಂಬರ್ ಆಫ್ ಡೇಸ್ ಸಿಗ್ತೈತಿ. I won't say that this is wrong for counting the number of days. Total ಕೊಟ್ಟಿರುವಂತ ದಿನದೊಳಗ ತಿಂಗಳು ಹೋಗಿ ಲಾಸ್ಟಿಗೆ ಎಷ್ಟು ದಿನ ಉಳಿತಾವ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಇದು ಕನ್ಸೆಪ್ಟ್ ಕರೆಕ್ಟ್. ಆರ್ ಎಲ್ಸ್ ಯು ಕ್ಯಾನ್ ಯೂಸ್ ದಿಸ್ ಆಲ್ಸೋ. ಇದು ಎಕ್ಸಿಕ್ಯೂಷನ್ ಫಾಸ್ಟ್ ಆಗ್ತೈತಿ. ವೈ? ಬಿಕಾಸ್ ಯು ಆರ್ ಗೋಯಿಂಗ್ ಟು ಪರ್ಫಾರ್ಮ್ ಓನ್ಲಿ ಒನ್ ಆಪರೇಷನ್. ಇದು ಎಕ್ಸಿಕ್ಯೂಷನ್ ಸ್ಲೋ ಆಗ್ತೈತಿ. ಯಾಕಂದ್ರೆ ಎರಡು ಆಪರೇಷನ್ಸ್ ಪರ್ಫಾರ್ಮ್ ಮಾಡ್ಬೇಕು. ಮೊದಲಿಗೆ ಮಂತ್ ವಿಲ್ ಬಿ ಮಲ್ಟಿಪ್ಲೈಡ್ ಬೈ 30, ಇಂಟರ್ಮೀಡಿಯೇಟ್ ರಿಸಲ್ಟ್ ನ ಹೋಗಿ ಮೆಮೊರಿ ಸ್ಟೋರ್ ಮಾಡಬೇಕು ಮತ್ತೆ ಆಮೇಲೆ ಇದನ್ನ ಮಾಡಬೇಕು. ಎರಡು ಆಪರೇಷನ್ ಎಕ್ಸಿಕ್ಯೂಟ್ ಆಗಬೇಕು ಅಂದ್ರೆ ಟೈಮ್ ಟೇಕನ್ ಫಾರ್ ದ ಎಕ್ಸಿಕ್ಯೂಷನ್ ವಿಲ್ ಬಿ ಮೋರ್, whereas ಒಂದು ಆಪರೇಷನ್ ಅಂತಂದ್ರೆ ಟೈಮ್ ಕಡಿಮೆ ಆಗ್ತದೆ. ರೈಟ್? ಸೊ ಲಾಜಿಕ್, everything is about the logic that you implement. This is also correct and this is also correct, but the time consumption is very much. ಇದ್ರೊಳಗ ಒಂದು ಸ್ವಲ್ಪ ಡಿಫ್ರೆನ್ಸ್ ಬರ್ತೈತಿ. ಫಾಸ್ಟ್ ಎಕ್ಸಿಕ್ಯೂಟ್ ಆಗ್ತೈತಿ, ಇದ್ರೊಳಗ ಒಂದು ಸ್ವಲ್ಪ ಜಾಸ್ತಿ ಟೈಮ್ ತಗೋತೈತಿ. ಅದ್ರ ಸಲುವಾಗಿ ನಾನು ಹೇಳಿದ್ದು ಸಿಂಪಲ್ ಅದ ಕನ್ಸೆಪ್ಟ್. 56 divided by 30. 31 plus 30, we are left with 26. ಒಂದೇ ಡಿವಿಷನ್. ಇದು ರಿಮೈಂಡರ್ ದಿಂದ ಸಿಗ್ತೈತಿ, ಇದು ಮಾಡ್ಯುಲಸ್ ದಿಂದ ಸಿಗ್ತೈತಿ, ಇದು ಡಿವಿಷನ್ ಆಪರೇಟರ್ ಯೂಸ್ ಮಾಡಿದ್ರೆ ಸಿಗ್ತೈತಿ. ಮುಗಿತಲ್ಲ. ನೀವೇನ್ ಮಾಡ್ಲಿಕ್ಕತ್ತೀರಿ? ಮೊದಲಿಗೆ ಡಿವಿಷನ್ ಆಪರೇಟರ್ ನ ಮಾಡ್ಕೊಂಡು ಈ 1 ಅನ್ನ ಸ್ಟೋರ್ ಮಾಡ್ಕೊಂಡು ಇಟ್ಕೊಳ್ಳಬೇಕು. ಆಮೇಲೆ 1 into 30, this is done, and then minus 56. 56 minus 1 into 30 is 30. 56 minus 30 is 26. ಇಲ್ಲೂ ಅದೇ ಬರ್ಲಿಕ್ಕತೈತಿ, ಇಲ್ಲೂ ಅದೇ ಬರ್ಲಿಕ್ಕತೈತಿ. ಹಿಂಗುಂಟು ಮತ್ತೆ ಹಿಂಗ ಹೋಗ್ತೈತಿ. Right? When you have a simple method of getting the same answer, then why to make it more complex? Yes, Akshay Kumar, you have sent, I have seen. Mostly ಇದು ನಿಂದ್ರೊಳಗಿಂದನೇ ಅದ ಅನ್ಸುತ್ತೆ. You have used the same concept. And Vaishnavi Kadam, you have sent, ಅದರಲ್ಲಿ 365 ಡಿವೈಡ್ ಮಾಡ್ಲಿಕ್ಕತ್ತಿ. 365 ಡಿವೈಡ್ ಮಾಡಿದ್ರೆ ನಿಮಗೆ ನಂಬರ್ ಆಫ್ ಇಯರ್ಸ್ ಸಿಗ್ತೈತಿ. ಮಂತ್ ಅಲ್ಲ, ಒಂದು ಮಂತಿಗೆ ಎಷ್ಟು ದಿನ ಇರ್ತಾವ? 30 ದಿನ ಇರ್ತಾವ. 365 ವರ್ಷಕ್ಕೆ ಇರ್ತಾವ. 365 days are for 1 year. 1 month contains 30. ಅದೇ ಒಂದು ವೀಕ್ ಅಂತಂದ್ರೆ it should be divided by 7. ನಾನು ಹೇಳಿದ್ದು ಕೊಟ್ಟಿರುವಂತದ್ರೊಳಗ ಎಷ್ಟು ತಿಂಗಳು ಎಷ್ಟು ದಿನ ಬರ್ತಾವು ಅಂತ ಹೇಳಿ. I am not asking about the years. I am asking about the month and the days. And I am repeating the same thing again and again. Variables na change ಮಾಡಬಾರ್ದು. ಡಿಕ್ಲರೇಷನ್ ಒಳಗೆ ಏನು ಹಾಕ್ತೀವಿ ಅದನ್ನ ಯೂಸ್ ಮಾಡ್ತೀವಿ. ಒಂದನೇದು. ಎರಡನೇದು, there are certain rules for declaring the variables. You cannot declare the variables in this way. ಈ ರೀತಿ ಮಾಡಿದ್ರಿ ಅಂದ್ರೆ n ಒಂದು ಬೇರೆ ಆಗ್ತೈತಿ, days ಒಂದು ಬೇರೆ ಆಗ್ತೈತಿ, ಎರಡು ಆಗ್ತಾವ. It should be either written n days or it should be written as continuous n days. Rules for declaring identifiers ಮತ್ತು variables rules ಒಳಗದ ನೋಡ್ರಿ, ತೆಗೆದು ನೋಡ್ರಿ, ಇನ್ನೊಂದು ಸ್ವಲ್ಪ ಕೊಡಿಸ್ರಿ ಪೇಜ್ ಅವಾಗ. Right? So you cannot separate the single variable. ಈ white space ಬರುವಂಗಿಲ್ಲ. white space ಬಂತು ಅಂದ್ರೆ ಕೆಳಗೆ ಡಿಕ್ಲರೇಷನ್ ಎರರ್ ಬರ್ತೈತಿ. n will be considered as the variable. ನಾನೀಗ int n days ಅಂತ ಡಿಕ್ಲೇರ್ ಮಾಡಿದೆ ಅಂದ್ರೆ ರೈಟ್, ನೀವು ನೆಕ್ಸ್ಟ್ n days ಅಂತ ಎಲ್ಲೆಲ್ಲಿ ತಗೊಂತಿರ್ಲ ಈ ರೀತಿಯಾಗಿ ಅವಾಗ ನಿಮಗೆ ಎರರ್ ಬರ್ತೈತಿ. ಏನು? days is undeclared variable. ಯಾಕಂದ್ರೆ ಅದು ಏನು ಡಿಕ್ಲರೇಷನ್ ತಗೊಂತೈತಿ? only n will be taken as the variable of integer type. days ಅನ್ನ ತಗೊಳಂಗಿಲ್ಲ. ಒಂದು ಈ ಕಾಮನ್ ಹಾಕಿದ್ರೆ ಇದು ಒಂದು ಬೇರೆ ವೇರಿಯೇಬಲ್, ಇದು ಒಂದು ಬೇರೆ ವೇರಿಯೇಬಲ್. ಒಂದೇ ವೇರಿಯೇಬಲ್ ಅದ ಅಂತಂದ್ರೆ ಇಲ್ಲಿ ಅಂಡರ್ಸ್ಕೋರ್ ಹಾಕಿ. ಅದರ್ವೈಸ್ write like this and the same variable ಮುಂದೆಲ್ಲ ಒಂದು ಕಡೆ ಸ್ಕ್ಯಾನಿಂಗ್ ಸ್ಟೇಟ್ಮೆಂಟ್ ಮೇಲೆ n days ಅಂತ ಯೂಸ್ ಮಾಡಿದ್ವಿ ಅಂದ್ರೆ you will 100% at 200% ಗ್ಯಾರಂಟಿ ಕೊಡ್ತೀನಿ, you will get a variable same error ಬರ್ತೈತಿ. undeclared variable days ಅನ್ನ ಡಿಕ್ಲೇರ್ ಮಾಡಿಲ್ಲ. ನೀವು ಹೇಳ್ತೀವಿ ಮೇಡಮ್ ನಮ್ಮ ಡಿಕ್ಲೇರ್ ಮಾಡಿದ್ವಿ, ಆದ್ರೆ ನಿಮ್ ಡಿಕ್ಲರೇಷನ್ ಕರೆಕ್ಟ್ ಇಲ್ಲ. It
should be either underscore or should be written continuously. ಎರಡು ಬೇರೆ ಬೇರೆ ಅದಾವ ಅಂದ್ರೆ ಕಾಮಾ ಹಾಕಿ. ಈ ರೀತಿ ಡಿಕ್ಲರೇಷನ್ಸ್ ಅನ್ನ ತಗೊಳಂಗಿಲ್ಲ. ಇವೆಲ್ಲ ಸಣ್ಣ ಪಾಯಿಂಟ್ಸ್, ಬಟ್ ಯು ನೀಡ್ ಟು ರಿಮೆಂಬರ್ ದೋಸ್ ಥಿಂಗ್ಸ್. You want to write the correct program. Okay. So first, what is the first section that comes in the program? It is the linking section. ನಾವು ಇಲ್ಲಿ ನಾರ್ಮಲ್ ಆಪರೇಷನ್ ಅನ್ನು ಪರ್ಫಾರ್ಮ್ ಮಾಡ್ಲಿಕ್ಕೆ ಯಾವುದು ಎಕ್ಸ್ಟ್ರಾ ನಮಗೆ ಹೆಡರ್ ಫೈಲ್ ಬೇಕಾಗಿಲ್ಲ. ಒಂದೇ ಹೆಡರ್ ಫೈಲ್ ಬೇಕು, that is standard input and output header file, because you are going to make use of scanf and printf statements in your program. ನಿಮ್ಮ ಪ್ರೋಗ್ರಾಮ್ ದಾಗ scanf ಮತ್ತು printf ಸ್ಟೇಟ್ಮೆಂಟ್ ಅನ್ನು ಯೂಸ್ ಮಾಡ್ತೀರಿ. ಅದರ ಸಲುವಾಗಿ ಹೆಡರ್ ಫೈಲ್ ಯಾವುದು ಬೇಕು ನಿಮಗೆ? stdio.h ಬೇಕು, ಅದನ್ನ ಹಾಕೋದು. ಹಾಗೂ ಯಾ ತೆಲುಗು ಮುಕ್ಕಟು ಯಾರದು? Hash include stdio.h and followed by that will be your main function. Main, because it is a function, you need to write it in a round braces. Then beginning of main and end of main. Within this ನಿಮಗೆ ಏನೇನು ಮಾಡಬೇಕಾಗುತ್ತೆ ಎಲ್ಲಾನು ಮಾಡಿ. Main contains two parts. One is declaration part and another one is execution part. Declaration part ಒಳಗ ನೀವು ಪ್ರೋಗ್ರಾಮ್ ನಾಗ ಯೂಸ್ ಮಾಡುವಂತ ಎಲ್ಲಾ ವೇರಿಯೇಬಲ್ಸ್ ಅನ್ನು ಡಿಕ್ಲೇರ್ ಮಾಡಬೇಕು. ನಮ್ಮ ಪ್ರೋಗ್ರಾಮ್ ಗೆ 3 ವೇರಿಯೇಬಲ್ಸ್ ಬೇಕು. ಒಂದು ಇನ್ಪುಟ್ ತಗೊಳ್ಳಿಕ್ಕೆ, ಎರಡು ಔಟ್ಪುಟ್ ಕೊಡ್ಲಿಕ್ಕೆ, and all the 3 are of same type. ಡೇಸ್ ಹೆಂಗಿರ್ತಾವ? ಪೂರ್ತಿ ಇರ್ತಾವಿಲ್ಲ, 1.5 ದಿವಸ, 2.5 ದಿವಸ, 24 ತಿಂಗಳ ಕೊಡ್ತೀವಿ. 24 ತಿಂಗಳು ಕೊಡೋದು ಬಾಡ ಅಂತ ನಾವೇನ್ ಮಾಡ್ಲಿಕ್ಕೆ 24 days and 24 months and 15 days ಅಂತ ಮಾಡ್ಲಿಕ್ಕೆ. That means your input as well as your output will be a whole number. That means the data will be of type integer. Integer data na define ಮಾಡ್ಲಿಕ್ಕೆ ಇರುವಂತ ಕೀವರ್ಡ್ ಏನು? This specifies which type of data you are going to store and how many variables you need. 3, and all the 3 should be separated by comma. Total days ಅಂದ್ರೆ ನಾವು ಕೊಡುವಂತ ಇನ್ಪುಟ್, ಇದ್ರ ಬೇಸಿಸ್ ಮೇಲೆ ಎಷ್ಟು ತಿಂಗಳಾಗ್ತಾವ, ಮಂತ್, ಡೇಸ್. 3 ವೇರಿಯೇಬಲ್ಸ್ ಅನ್ನ ಡಿಕ್ಲೇರ್ ಮಾಡಿದೆ ನಾನು. ಒಂದು ವೇರಿಯೇಬಲ್ ಹೆಸರು ಡೇಸ್, ಒಂದು ವೇರಿಯೇಬಲ್ ಹೆಸರು ಮಂತ್ಸ್, ಇನ್ನೊಂದು ವೇರಿಯೇಬಲ್ ಹೆಸರು ಟೋಟಲ್ ಡೇಸ್. ದಿಸ್ ಈಸ್ ಇನ್ಪುಟ್ ಅಂಡ್ ದೀಸ್ ಟು ಆರ್ ಔಟ್ಪುಟ್. ಇದು ಡಿಕ್ಲರೇಷನ್. ಇಲ್ಲಿ ನೀವು ಯಾವ ರೀತಿಯಾಗಿ ಕೊಡ್ತೀರಿ ವೇರಿಯೇಬಲ್ಸ್ ಅನ್ನ ಥ್ರೂಔಟ್ ದ ಪ್ರೋಗ್ರಾಮ್ ಅದೇ ರೀತಿಯಾಗಿ ಯೂಸ್ ಮಾಡಬೇಕು. ಇಲ್ಲಿ ಡೇಸ್ ಕೊಟ್ಟು ಕೆಳಗೆ ಡೇ ಯೂಸ್ ಮಾಡೋದು ಅಥವಾ ಇಲ್ಲಿ ಡೇ ಕೊಟ್ಟು ಕೆಳಗೆ ಡೇಸ್ ಯೂಸ್ ಮಾಡಿದ್ರಿ ಅಂತ ಎರರ್ ಬರ್ತೈತಿ. ಯಾಕಂದ್ರೆ ನಾವು ಮೊದಲಿಗೆ ನಿಮ್ಗೆ ಏನು ಹೆಸರು ಇಟ್ಟಿರ್ತಾರಲ್ಲ ಹುಟ್ಟಿದಾಗ ಅದೇ ಹೆಸರಿಂದನೇ ಕರಿಬೇಕಾದ್ರೆ ಬೇರೆ ಹೆಸರು ನೋ ಹೆಸರಿನ ಅನ್ನಂಗಿಲ್ಲ. ರೈಟ್? ಮೇ ಬಿ ನಿಕ್ ನೇಮ್ಸ್ ಮೇ ಬಿ ದೇರ್, ಬಟ್ ಒರಿಜಿನಲಿ ಏನು ಹೆಸರು ಇಟ್ಟಿರ್ತಾರಲ್ಲ ಅದನ್ನೇ ಎಲ್ಲ ಕಡೆ ನಿಮಗೆ ಮುಂದೆ ಹೋದಲ್ಲೆಲ್ಲ ಕೇಳ್ತಾರೆ ನೋಡ್ರಿ. Your name as per SSLC marks card, SSLC certificate, that is registered name and that is the name with which you are being recognized. ಅದೇ ರೀತಿಯಾಗಿ ಈ ಡಿಕ್ಲರೇಷನ್ ಒಳಗೆ ನಾವು ಮುಂದೆ ಎಲ್ಲಾ ಕಡೆನೂ ಯೂಸ್ ಮಾಡಬೇಕು. ರೈಟ್? ಅಂಡ್ ನೆಕ್ಸ್ಟ್ what we need to do, we need to provide the input. ಆ ಇನ್ಪುಟ್ ಅನ್ನ ಕೊಡ್ಲಿ ಅಂತ ಹೇಳೋ ಸಲುವಾಗಿ ಒಂದು ಔಟ್ಪುಟ್ ಸ್ಟೇಟ್ಮೆಂಟ್ ಬರೀತೀವಿ. ಏನು ಅಂತ? printf. And syntax of printf is whatever you write within the double quotes will be printed on the output screen as it is. ನೀವು ಡಬಲ್ ಕೋಟ್ ಒಳಗ ಏನು ಬರೀತೀರಿ ಅದು ಹೆಂಗದ ಹಂಗೆ ಸೇಮ್ ವೇ ಒಳಗ ಔಟ್ಪುಟ್ ಸ್ಕ್ರೀನ್ ಮೇಲೆ ಪ್ರಿಂಟ್ ಆಗ್ತದೆ. ನಿನಗೆ ಏನಂತ ಹೇಳಬೇಕಾಗೈತಿ, ಇನ್ನೊಬ್ಬರಿಗೆ ಅರ್ಥ ಆಗುವಂಗ ಅಥವಾ ನೀನೇ ಇನ್ನೊಂದ್ಸರಿ ಬಂದು ಇದನ್ನ ಎಕ್ಸಿಕ್ಯೂಟ್ ಮಾಡಿದಾಗ ನಾನು ಏನು ಕೊಡಬೇಕು ಅನ್ನೋದು ನನಗೆ ಕ್ಲಿಯರ್ ಆಗಿ ಅರ್ಥ ಆಗ್ಬೇಕು. ಆ ರೀತಿಯಾಗಿ ಈ ಸ್ಟೇಟ್ಮೆಂಟ್ ಅನ್ನ ಬರೀರಿ. Enter the number of days. Enter the number of total days. And last ಗೆ ನಾನು ಸ್ಲಾಶ್ ಅನ್ನು ಬರ್ದಿರೋ ಹಿಂದಿರುವಂತ ರೀಸನ್ ಏನು? Why I have written slash n? Because
ನನಗೆ ನೆಕ್ಸ್ಟ್ ಇನ್ಪುಟ್ ಅನ್ನ ಕೊಡ್ಲಿಕ್ಕೆ ಹೊಸ ಲೈನ್ ಬರಬೇಕು, ಒಂದೇ ಲೈನ್ ನಾನು ಉತ್ತರಕ್ಕೆ ಬರೆಯೋದು ಬೇಡ, ಫ್ರೆಶ್ ಲೈನ್ ಅಪಿಯರ್ ಆಗಲಿ ಅಂತ ಹೇಳಿ ಸ್ಲಾಶ್ ಅನ್ನು ಕೊಟ್ಟಿದ್ದೀನಿ. ಇಲ್ಲಿಂದ ಇಲ್ಲಿವರೆಗೂ except this slash and everything will be printed as it is, and every statement except some in C will end with the semicolon. ಇಲ್ಲೂ semicolon ಇಂದ ಎಂಡ್ ಆಗಿತ್ತು, ಇಲ್ಲೂ semicolon ಇಂದ ಎಂಡ್ ಆಗಿತ್ತು. ಇವಾಗ ನೀವು ಯೂಸರಿಗೆ ಹೇಳಿದ್ರಿ ಯಾರು ಈ ಪ್ರೋಗ್ರಾಮ್ ಅನ್ನು ಎಕ್ಸಿಕ್ಯೂಟ್ ಮಾಡ್ತಾರ ಅವರಿಗೆ ಟೋಟಲ್ ನಂಬರ್ ಆಫ್ ಡೇಸ್ ಅನ್ನ ಎಂಟರ್ ಮಾಡ್ರಿ ಅಂತ ಹೇಳಿ. ಅವ್ರು ಎಂಟರ್ ಮಾಡಿದನ್ನ ತಗೋಬೇಕಲ್ಲ, ಸಿಸ್ಟಮ್ ತಗೋಬೇಕು ಅಂತಂದ್ರ ಇಟ್ ಶುಡ್ ಬಿ ಹ್ಯಾವಿಂಗ್ ದ ಸ್ಕ್ಯಾನ್ಎಫ್ ಸ್ಟೇಟ್ಮೆಂಟ್, ಇನ್ಪುಟ್ ಸ್ಟೇಟ್ಮೆಂಟ್ ಅಂತ ಕರೀತಾ ಇದ್ದಾರೆ. ಇಟ್ ಈಸ್ ಕಾಲ್ಡ್ ಆಸ್ ಇನ್ಪುಟ್ ಸ್ಟೇಟ್ಮೆಂಟ್ ಅಂಡ್ ಸ್ಕ್ಯಾನ್ಎಫ್ ಹ್ಯಾಸ್ ಟೂ ಪಾರ್ಟ್ಸ್. One is format string or control string or format specifier ಅಂತ ಹೇಳ್ತೀವಿ, which will be written within the double quotes, and then you will be having a comma. ಅದಾದ್ಮೇಲೆ ನಿಮ್ಗೆ ಏನ್ ಬರ್ತೈತಿ, ವೇರಿಯೇಬಲ್ ಲಿಸ್ಟ್ ಬರ್ತೈತಿ. ಸ್ಕ್ಯಾನ್ಎಫ್ ನ ಎರಡು ಪಾರ್ಟ್ ಬರ್ತಾವ, ಒಂದು ಫಾರ್ಮ್ಯಾಟ್ ಸ್ಪೆಸಿಫೈಯರ್ or control string, then followed by that will be variable list. ನೀವೆಷ್ಟು ಇನ್ಪುಟ್ಸ್ ಅನ್ನ ಕೊಡ್ತೀರಲ್ಲ ಅಷ್ಟು ಇಲ್ಲಿ ಫಾರ್ಮ್ಯಾಟ್ ಸ್ಟ್ರಿಂಗ್ಸ್ ಬರ್ತಾವ. ಅವು ಏನ್ ಹೇಳ್ತಾವ ಫಾರ್ಮ್ಯಾಟ್ ಸ್ಟ್ರಿಂಗ್ ಅಥವಾ ಕಂಟ್ರೋಲ್ ಅಂತಂದ್ರೆ they are going to tell how many values will be entered and which type of values, ಎಷ್ಟು ವ್ಯಾಲ್ಯೂಸ್ ಬರ್ತಾವು, ಆಮೇಲೆ ಯಾವ ರೀತಿಯಾದಂತ ವ್ಯಾಲ್ಯೂಸ್ ಅನ್ನೋದನ್ನ ಕಂಪೈಲರ್ಗೆ ಹೇಳ್ತಾರೆ. ಈಗ ನಾವ್ ಎಷ್ಟೇ ಇನ್ಪುಟ್ಸ್ ಅನ್ನ ಕೊಡ್ತೇವೆ, ಒಂದು ಅದು ಯಾವ ರೀತಿಯಾದಂತದ್ದು ಇಂಟೀಜರ್ ಟೈಪ್. ಸೊ ವಿಲ್ ಹ್ಯಾವ್ ಟು ರೈಟ್ ಇಟ್ ಆಸ್ ಪರ್ಸೆಂಟೇಜ್ ಡಿ. ಇಲ್ಲಿ ನೀನು ಪರ್ಸೆಂಟೇಜ್ ಡಿ ಅಂತ ಎರಡು ಬರೆದ್ರಿ ಅಂದ್ರೆ ಅದರ ಅರ್ಥ ಎರಡು ಇಂಟೀಜರ್ ಇನ್ಪುಟ್ಸ್ ಅನ್ನ ಕೊಡ್ತೀವಿ ಅಂತ. ಮೂರು ಬರೆದ್ರಿ ಅಂದ್ರೆ ಮೂರು. ಅದೇ ಇದ್ರ ಬದಲಿಗೆ ನಾನು ಪರ್ಸೆಂಟೇಜ್ ಎಫ್ ಬರ್ತಿದ್ದೆ ಅಂತಂದ್ರೆ ಒಂದೇ ಇನ್ಪುಟ್, ಬಟ್ ದಟ್ ಇನ್ಪುಟ್ ವಿಲ್ ಬಿ ಆಫ್ ಟೈಪ್ ಫ್ಲೋಟಿಂಗ್ ಪಾಯಿಂಟ್, ಡೆಸಿಮಲ್ ವ್ಯಾಲ್ಯೂನ ಎಂಟರ್ ಮಾಡ್ತೀವಿ. ಇದರ ಅರ್ಥ ಒಂದು ಇಂಟೀಜರ್ ವ್ಯಾಲ್ಯೂನ ಎಂಟರ್ ಮಾಡ್ತಾನೆ ಯೂಸರು. ಅಂಡ್ ನೆಕ್ಸ್ಟ್ ಯು ಹ್ಯಾವ್ comma. After that you need to specify the address variable. It is the address. ಇದೇನು and ಅಂದ್ರೆ ಅಡ್ರೆಸ್ ಆಪರೇಟರ್. ಇಲ್ಲಿ ಎಂಟರ್ ಮಾಡಿರುವಂತ ಇಂಟೀಜರ್ ವ್ಯಾಲ್ಯೂನ ಎಲ್ಲಿ ಹೋಗಿ ಸ್ಟೋರ್ ಮಾಡಬೇಕು, ಯಾವ ವೇರಿಯೇಬಲ್ ನಾಗ ಸ್ಟೋರ್ ಮಾಡಬೇಕು. ಮೊದಲಿಗೆ ಅಡ್ರೆಸ್ ತಗೋತೀವಿ. ಯಾವ್ದ್ರ ಅಡ್ರೆಸ್? ಇಟ್ ಈಸ್ ಯರ್ ಇನ್ಪುಟ್, ಇಟ್ ಈಸ್ ಟೋಟಲ್ ಡೇಸ್, ಟೋಟಲ್ ಅಂಡರ್ಸ್ಕೋರ್ ಡೇಸ್. ಇದು ಇನ್ಪುಟ್ ಸ್ಟೇಟ್ಮೆಂಟ್. ಯೂಸರ್ ಒಂದು ಇಂಟೀಜರ್ ವ್ಯಾಲ್ಯೂನ ಎಂಟರ್ ಮಾಡ್ತಾನ, ಅದನ್ನ ತಗೊಂಡು ಹೋಗಿ ಟೋಟಲ್ ಡೇಸ್ ಅನ್ನುವಂಥದ್ದು ಮೆಮರಿ ಅಲೋಕೇಶನ್, ಇಲ್ಲಿ ಮೆಮರಿ ಅಲೋಕೇಶನ್ಸ್ ಆಗಿರ್ತಾವ, ಅಲ್ಲಿ ಹೋಗಿ ಸ್ಟೋರ್ ಮಾಡ್ರಿ ಅಂತ ಹೇಳಿ. ರೈಟ್? ಕನ್ಸಿಡರ್ ಫಾರ್ ಎಕ್ಸಾಂಪಲ್ ಈ ಸ್ಟೇಟ್ಮೆಂಟ್ ಔಟ್ಪುಟ್ ಸ್ಟ್ರೀಮ್ ಮೇಲೆ ಬಂದ ತಕ್ಷಣ ನಾನೇನ್ ಮಾಡ್ತೀನಿ, 54 ಅಂತ ಎಂಟರ್ ಮಾಡ್ತೀನಿ. ದಟ್ 54 ವಿಲ್ ಬಿ ಸ್ಟೋರ್ಡ್ ಇನ್ ದ ಮೆಮರಿ. ಎಲ್ಲಿ ಟೋಟಲ್ ಡೇಸ್ ಅಂತ ಹೇಳಿ ನಾವು ಅಸೈನ್ ಮಾಡಿರ್ತವಲ್ಲ ಅದಕ್ಕೆ ಅಡ್ರೆಸ್ ಇರ್ತದೆ. Consider it is 1000th location and the name given to that location is total days. ಅಲ್ಲಿ ಹೋಗಿ 54 ಸ್ಟೋರ್ ಆಗ್ತದೆ. ನೆಕ್ಸ್ಟ್ ಏನ್ ಮಾಡ್ಬೇಕು, ನಾವು ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕು. ಈ 54 ಎಷ್ಟು ತಿಂಗಳು ಎಷ್ಟು ದಿನ ಆಗ್ತೈತಿ ಅಂತ. ಫಸ್ಟ್ ವಿ ಕ್ಯಾಲ್ಕುಲೇಟ್ ಫಾರ್ ಮಂತ್. ಏನ್ ತಗೊಂಡೇವಿ ಕ್ಯಾಲ್ಕುಲೇಷನ್ ಹೆಂಗ್ ಮಾಡ್ತೀವಿ ನಾವು ಮಂತ್ ಅನ್ನು? If you are going to divide this 54 by 30, then you are going to get number of months. Right? So, ಈ 54 ಹೆಸರೇನು, ಯಾವ ವೇರಿಯೇಬಲ್ ಸ್ಟೋರ್ಡ್ ಐತದೆ? That is the total days. Total underscore days divided by 30. It will give you total number of months. Okay, ಅದನ್ನು ಎಲ್ಲರೂ ಒಂದ್ ಕಡೆ ಸ್ಟೋರ್ ಮಾಡ್ಬೇಕಲ್ಲ, ಬಂದಿದ್ದ ರಿಸಲ್ಟ್ ಹಿಂಗ್ ಮಾಡಿದ್ವಿ ಅಂತಂದ್ರೆ ಅದೇನು ಖಾಲಿ ನೆಕ್ಸ್ಟ್ ಸ್ಟೇಟ್ಮೆಂಟ್ ಕೊಟ್ಟ ತಕ್ಷಣ ಅದು ಹೋಗ್ಬಿಡ್ತೈತಿ. ಅದಕ್ಕೆ ಇದು ಏನ್ ಕೊಡ್ತೈತಿ ನಮಗೆ ಔಟ್ಪುಟ್? ಮಂತ್ಸ್ ಅನ್ನ ಕೊಡ್ತೈತಿ. ಮಂತ್ಸ್ ಔಟ್ಪುಟ್ ಸ್ಟೋರ್ ಮಾಡ್ಲಿಕ್ಕೆ ಒಂದು ವೇರಿಯೇಬಲ್ ಡಿಕ್ಲೇರ್ ಮಾಡೇವೋ ಇಲ್ಲ ನಾವು ಮಾಡಿದ್ವಿ, ಐದು ಒಂದು ಮಂತ್. ಸೊ ಇದ್ರದ್ದು ರಿಸಲ್ಟ್ ಏನ್ ಬರ್ತೈತಿ ಅದನ್ನ ಒಂದು ವೇರಿಯೇಬಲ್ ಗೆ ಅಸೈನ್ ಮಾಡ್ಲಿಕ್ಕೆ ಅಂಡ್ ದಟ್ ವೇರಿಯೇಬಲ್ ಇಸ್ ಮಂತ್. ಈ ಕ್ಯಾಲ್ಕುಲೇಷನ್ ಇಂದ ಏನ್ ಔಟ್ಪುಟ್ ಬರ್ತೈತಿ ದಟ್ ವಿಲ್ ಬಿ ಸ್ಟೋರ್ಡ್ ಇನ್ ಅ ವೇರಿಯೇಬಲ್ ಕಾಲ್ಡ್ ಆಸ್ ಮಂತ್. ಓಕೆ, ಈ ಕ್ಯಾಲ್ಕುಲೇಷನ್ ಇಂದ ಆನ್ಸರ್ ಏನ್ ಬಂತಂದ್ರೆ ಇಸ್ 1. ಸೊ ಮಂತ್ಸ್ ಒಳಗೆ 1 ಸ್ಟೋರ್ ಆಗಿದೆ. ಇದರ ಲೊಕೇಶನ್ 1200. ಸುಮ್ಮನೆ ಹಾಗೆ ಕನ್ಸಿಡರ್ ಮಾಡಿ. ಓಕೆ, ಒಂದು ಪಾರ್ಟ್ ಕಂಪ್ಲೀಟ್ ಆಯ್ತು. ಇನ್ನೂ ಒಂದು ಕ್ಯಾಲ್ಕುಲೇಷನ್ ಹೇಳ್ಯಾರ ಅವರು, ಏನು ಡೇಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ. ಅಂಡ್ ಹೌ ಯು ಆರ್ ಗೋಯಿಂಗ್ ಟು ಗೆಟ್ ದ ಡೇಸ್? ಬೈ ಪರ್ಫಾರ್ಮಿಂಗ್ ದ ಮಾಡ್ಯುಲಸ್ ಆಪರೇಷನ್ ಆನ್ ದ ಸೇಮ್ ಇನ್ಪುಟ್ ಯು ಆರ್ ಗೋಯಿಂಗ್ ಟು ಗೆಟ್. ಈಗ ನೋಡಿ 54 divided by 30. 30 ones are 30, 4
ಅಂದ್ರೆ ನನಗೆ ಏನ್ ಬೇಕು, ರಿಮೈಂಡರ್ ಬೇಕು. ಈ ಡಿವಿಷನ್ ಆಪರೇಟರ್ ನ ಪರ್ಫಾರ್ಮ್ ಮಾಡಿದಾಗ ನನಗೆ ಏನ್ ಸಿಕ್ಕಿತ್ತು, ಕೋಶನ್ ಸಿಕ್ಕಿತ್ತು. ಇದು ಸಿಗಂಗಿಲ್ಲ. ದ ಔಟ್ಪುಟ್ ಆಫ್ ದಿಸ್ ಆಪರೇಷನ್ ಈಸ್ ದ ಕೋಶಂಟ್, ಬಟ್ ಐ ವಾಂಟ್ ದ ರಿಮೈಂಡರ್. ರಿಮೈಂಡರ್ ಸಿಗ್ಬೇಕು ಅಂದ್ರೆ ಸಿ ಒಳಗೆ ಇನ್ನೊಂದು ಆಪರೇಟರ್ ನ ಪ್ರೊವೈಡ್ ಮಾಡಾರ. ಆ ಆಪರೇಟರ್ ಯಾವುದು, ಮಾಡ್ಯುಲಸ್ ಆಪರೇಟರ್. ಅಂಡ್ ನೌ ಸೇಮ್ ಇದೇ ಇನ್ಪುಟ್ ಮೇಲೆ ಇದೇ 30 ಇಂದ ಅದೇ ಆಪರೇಷನ್, ಡಿವಿಷನ್ ಆಪರೇಷನ್ ಪರ್ಫಾರ್ಮ್ ಮಾಡ್ತೀವಿ. ಅದರ ರಿಸಲ್ಟ್ ಮಾತ್ರ ಯಾವ್ದು ಇರ್ತೈತಿ, ರಿಮೈಂಡರ್ ಏನ್ ಬಂದಿರ್ತೈತಿ ಅದು. ಅದನ್ನೆಲ್ಲ ಒಂದ್ ಕಡೆ ಸ್ಟೋರ್ ಮಾಡ್ಕೋಬೇಕಾ. ಅದನ್ನ ಸ್ಟೋರ್ ಮಾಡ್ಲಿಕ್ಕೂ ಒಂದು ವೇರಿಯೇಬಲ್ ನ ತಗೊಂಡಿವಿ. ಯಾವ್ದದು, ಇಟ್ ಈಸ್ ಡೇಸ್. ಸೊ ಅಸೈನ್ ಇಟ್ ಟು ಡೇಸ್. ನಾವು ಮೊದಲಿಗೆನೆ ಅಸೈನ್ ಮಾಡಿದ್ದೇನೆ ಆ ಡೇಸಿಗೆ. ಇಟ್ ಈಸ್ 800 ಅಂತ ಬಿಕಾಸ್ 800 ಲೊಕೇಶನ್. ನಾವು ದಿಸ್ ಇಸ್ 24 ವಿಲ್ ಬಿ ಸ್ಟೋರ್ಡ್ ಹಿಯರ್. ಏನ್ ಮಾಡಿದೆ, ಮೊದಲಿಗೆ ಇನ್ಪುಟ್ ತಗೊಂಡೆ, ಆಮೇಲೆ ಅದ್ರ ಮೇಲೆ ಡಿವಿಷನ್ ಅನ್ನು ಪರ್ಫಾರ್ಮ್ ಮಾಡಿದೆ. ಡಿವಿಷನ್ ಪರ್ಫಾರ್ಮ್ ಮಾಡಿದಾಗ ನನಗೆ ಮಂತ್ಸ್ ಗೊತ್ತಾಯ್ತು, ಅದನ್ನ ಒಂದು ವೇರಿಯೇಬಲ್ ನಾಗ ಸ್ಟೋರ್ ಮಾಡಿದೆ. ಮತ್ತೆ ಅದೇ ಇನ್ಪುಟ್ ಮೇಲೆ ಮಾಡ್ಯುಲಸ್ ಆಪರೇಷನ್ ಅನ್ನು ಪರ್ಫಾರ್ಮ್ ಮಾಡಿದೆ. ಅವಾಗ ನನಗೆ ಮತ್ತೊಂದು ಔಟ್ಪುಟ್ ಬಂತು ಅಂಡ್ ಇಟ್ ವಾಸ್ ಡೇಸ್. ಸೊ ಅದನ್ನ ಡೇಸ್ ಒಳಗೆ ಸ್ಟೋರ್ ಮಾಡಿದೆ. ಆಯ್ತು, ಕ್ಯಾಲ್ಕುಲೇಟ್ ಮಾಡಿದೆ, ಬಂತು. ಈಗ ಹೇಳ್ತೀರಿ, ನಾ ಹೇಳಿದೆ ತಿಳಿದ್ರಿ ಮೇಡಮ್, ತಿಳಿದೈತೋ ಇಲ್ಲೋ ಅಂತ ಟೆಸ್ಟ್ ಮಾಡ್ಬೇಕಲ್ಲ. ನಾನು ಅದಕ್ಕೆ ನಾನೇನು ಹೇಳ್ತೀನಿ, ಒಂದು ಕ್ವಶನ್ ಕೇಳ್ತೀನಿ, ಆನ್ಸರ್ ಮಾಡ್ರಿ, ಇಲ್ಲ ಒಂದು ಪ್ರೋಗ್ರಾಮ್ ಕೊಡ್ತೀನಿ ಬರೀರಿ ಅಂತ. ಕ್ಯಾಲ್ಕುಲೇಷನ್ ಮಾಡಿರಿ, ಬಟ್ ಮಾಡಿರೋ ಇಲ್ಲೋ ಅನ್ನೋದು ಯೂಸರಿಗೆ ಏನ್ ಗೊತ್ತು. ಅವನಿಗೆ ಯಾವಾಗ ಗೊತ್ತಾಗ್ತೈತಿ, ಯಾವಾಗ ನೀವು ಔಟ್ಪುಟ್ ಅನ್ನ ಪ್ರಿಂಟ್ ಮಾಡ್ತೀರಿ. when you give the result, so print the result. For printing we are going to use the printf statement. Number of months is equals to, number of months equals to, ಇಲ್ಲಿ ಮುಂದೆ ಏನ್ ಬರ್ಬೇಕು, ಒಂದು ಇಂಟಿಜರ್ ವ್ಯಾಲ್ಯೂ ಬರ್ಬೇಕು, ಹೌದಲ್ಲ. So for that we are going to use again the format specifier, that is percentage d. Number of months equals to percentage d. ಇಲ್ಲಿ ಬರುವಂತ ಇಂಟಿಜರ್ ವ್ಯಾಲ್ಯೂ ಎಲ್ಲ ಒಂದ್ ಕಡೆ ಸ್ಟೋರ್ ಅದ. ಎಲ್ಲಿ ಸ್ಟೋರ್ ಅದ ಅದು, it is present in months. ನಮಗೆ ಇದು ಔಟ್ಪುಟ್ ಬೇಕು. ಅದಕ್ಕೆ ಓಕೆ, ಕಾಮಾ month. ಇದರಿಂದ ಏನಾಗ್ತೈತಿ, ನಿಮಗ ನಂಬರ್ ಆಫ್ ಮಂತ್ಸ್ ಎಷ್ಟು ಅದಾವು ಅನ್ನೋದು ಗೊತ್ತಾಯ್ತು. ಇನ್ನು ಒಂದು ಔಟ್ಪುಟ್ ಏನದು, ಡೇಸ್. ನಂಬರ್ ಆಫ್ ಡೇಸ್ ಇಸ್ ಈಕ್ವಲ್ಸ್ ಟು, ಇಲ್ಲೂ ಕೂಡ ಒಂದು ಇಂಟಿಜರ್ ವ್ಯಾಲ್ಯೂ ಪ್ರಿಂಟ್ ಆಗ್ತೈತಿ. ಆ ಇಂಟಿಜರ್ ವ್ಯಾಲ್ಯೂ ಎಲ್ಲಿ ಸ್ಟೋರ್ಡ್ ಅದ, ಇಟ್ ಈಸ್ ಸ್ಟೋರ್ಡ್ ಇನ್ ಡೇಸ್. ಸೊ ಡೇಸ್ ಅಂಡ್ ಎಂಡ್ ಆಫ್ ದ ಮೇನ್ ಫಂಕ್ಷನ್. ಇಲ್ಲಿ ನಾವೇನ್ ಬರ್ತೀವಿ, ಎರಡು ಲೈನಿಗೆ ಸಪರೇಟ್ ಆಗಿ ಔಟ್ಪುಟ್ ಅನ್ನ ಕೊಟ್ಟಿವಿ. ಈ ಎರಡು ಲೈನ್ ಅನ್ನ ಕಂಬೈನ್ ಮಾಡಾದ್ರೂ ಬರೀಬಹುದು ಅಥವಾ ಸಪರೇಟ್ ಆಗಾದ್ರೂ ಬರೀಬಹುದು. ಇಸ್ ಇಟ್ ಕ್ಲಿಯರ್? ತಿಳಿತಾ? Yes, ma'am. Yes, ma'am. What about others? Understood or no? Clear, ma'am. Okay. Yes, ma'am. Clear, ma'am. Okay. We'll see the execution. ನಿಮಗೆ ಔಟ್ಪುಟ್ ಅನ್ನ ಬೇರೆ ಬೇರೆ ರೀತಿಯಾಗಿ ಪ್ರಿಂಟ್ ಮಾಡೋದನ್ನ ತೋರಿಸೋ ಸಲುವಾಗಿ ಔಟ್ಪುಟ್ ಅನ್ನ ಹಾಕ್ತೀನಿ. m is equals to y equals to 30, x equals to 6. No, it's wrong, Deepa. ಯಾಕೆ HOD ಅದಾರ? Is it visible to everyone? No, madam. No, ma'am. ಕಾಣಿಸಕತ್ತಿಲ್ಲ?
ಮೇಡಮ್ ಸ್ಕ್ರೀನ್ ಶೇರ್ No, ಆಗಿಲ್ಲ. ma'am. No, ma'am. ಸ್ಕ್ರೀನ್ ಶೇರ್ ಮಾಡೇ ಬಂದಿನ. Now, Yes, ma'am. Yes, ma'am. okay. ಸೊ ಅಲ್ಲಿ ನಾನೇನು ಬೋರ್ಡ್ ಮೇಲೆ ಬರ್ದಿನಲ್ಲ ಅದೇ ಪ್ರೋಗ್ರಾಮ್ ಅನ್ನ ಇಲ್ಲಿ ಬರ್ದೀನಿ ನೋಡ್ರಿ, ಏನು ಡಿಫ್ರೆನ್ಸ್ ಇಲ್ಲ ಅನ್ಕೊಂತೀನಿ. ಸೇಮ್ ಪ್ರೋಗ್ರಾಮ್ ಐ ಹ್ಯಾವ್ ರಿಟನ್. ದೇರ್ ಈಸ್ ಅ ಡಿಫ್ರೆನ್ಸ್ ಓನ್ಲಿ ಇನ್ ದ ಪ್ರಿಂಟ್ಎಫ್ ಸ್ಟೇಟ್ಮೆಂಟ್. ಇಲ್ಲಿ ಏನದ ಒಂದೇ ಪ್ರಿಂಟ್ಎಫ್ ಸ್ಟೇಟ್ಮೆಂಟ್ ಅದ. ದೇರ್ ಈಸ್ ಓನ್ಲಿ ಸಿಂಗಲ್ ಪ್ರಿಂಟ್ಎಫ್ ಸ್ಟೇಟ್ಮೆಂಟ್ ಹಿಯರ್. ಅದನ್ನೇ ನಾನು ಎಕ್ಸಿಕ್ಯೂಟ್ ಮಾಡಿದಾಗ ನನಗೆ ಔಟ್ಪುಟ್ 2 ಲೈನಿಗೆ ಬರ್ತಾವ. ಮೊದಲಿಗೆ ಎಕ್ಸಿಕ್ಯೂಟ್ ಮಾಡಿ ತೋರಿಸ್ತೀನಿ ನೋಡ್ರಿ. ಎಸ್ಕೇಪ್ ಕೋಲನ್ WQ compilation cc file name is days.c. there are no errors, so execute ./a.out enter ಕೇಳ್ತದೆ enter number of days ಅಂತ. ಅಲ್ಲಿ ಏನ್ ಕೊಟ್ಟಿನಿ ಅದನ್ನೇ ಕೊಡ್ತೀನಿ ನೋಡ್ರಿ. 54 I had entered there example ಕೊಡ್ಬೇಕಾದ್ರೆ, so 54. number of months equals to 1, number of days equals to 24. ನಿಮ್ದು ಸ್ಕ್ರೀನ್ ಮೇಲೆ ನಾನು ಬರ್ದಿರುವಂತದ್ದು ಬೋರ್ಡ್ ಮೇಲೆ ಪ್ರೋಗ್ರಾಮ್ನಾಗ ನಾನು ಏನ್ ಮಾಡೀನಿ, 2 ಸಪರೇಟ್ ಪ್ರಿಂಟ್ಎಫ್ ಸ್ಟೇಟ್ಮೆಂಟ್ ಹಾಕಿದ್ದೆ. ಆದ್ರ ಇಲ್ಲಿ ಪ್ರೋಗ್ರಾಮ್ನಾಗ ಒಂದೇ ಪ್ರಿಂಟ್ಎಫ್ ಸ್ಟೇಟ್ಮೆಂಟ್ ಅದ, ಬಟ್ ಸ್ಟಿಲ್ ಔಟ್ಪುಟ್ ಈಸ್ ಅಪಿಯರಿಂಗ್ ಆನ್ 2 lines. ವೈ? ಇಲ್ಲಿ ನೋಡ್ರಿ, ಇಲ್ಲಿ ಈ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್ ಅನ್ನ ನೋಡ್ರೆ ಪ್ರಿಂಟ್ಎಫ್ ನಂಬರ್ ಆಫ್ ಮಂತ್ಸ್ ಈಕ್ವಲ್ಸ್ ಟು, ಇದಾದ್ಮೇಲೆ ಏನದ %d. ದಟ್ ಮೀನ್ಸ್ ಯು ನೀಡ್ ಟು ಪ್ರಿಂಟ್ ಅ ವ್ಯಾಲ್ಯೂ ಫ್ರಮ್ ಸಮ್ವೇರ್ ಎಲ್ಸ್. ಎಲ್ಲಿಂದ ಅನ್ನೋದನ್ನ ಹೇಳಿಲ್ಲ, ಆದ್ರೆ ಏನ್ ಹೇಳಿನಿ ನಾನು, ಬರೇ ಇಷ್ಟ ಆದ್ಮೇಲೆ ಒಂದು ಇಂಟೀಜರ್ ವ್ಯಾಲ್ಯೂ ಪ್ರಿಂಟ್ ಮಾಡಬೇಕು. ಅಂಡ್ ಇಮಿಡಿಯೇಟ್ಲಿ ಆಫ್ಟರ್ ದಟ್ ಯು ಕ್ಯಾನ್ ಸಿ ದೇರ್ ಇಸ್ ಅನ್ ಎಸ್ಕೇಪ್ ಸೀಕ್ವೆನ್ಸ್. ಏನದ ಅದು /n. ಅದ್ರ ಅರ್ಥ ಏನು, ಇಲ್ಲಿ ಮುಂದೆ ಏನು ಬರ್ತೈತಿ ಅದು ಎಲ್ಲಾ ಹೊಸ ಲೈನಿಗೆ ಶಿಫ್ಟ್ ಆಗ್ಬೇಕು. And because of this new line character, number is being shifted here. ಇಲ್ಲಿ ನಾ ಆಲ್ರೆಡಿ %d ಸ್ಪೆಸಿಫೈ ಮಾಡೀನಿ. ಅದ್ರ ಸಲುವಾಗಿ ಈ ಮಂತ್ಸ್ ವ್ಯಾಲ್ಯೂ ಎಲ್ಲಿ ರಿಪ್ಲೇಸ್ ಆಗ್ತೈತಿ, ಇಟ್ ವಿಲ್ ಬಿ ರಿಪ್ಲೇಸ್ಡ್ ಹಿಯರ್. ಅದಕ್ಕೆ ಇದು ಫಸ್ಟ್ ಲೈನಿಗೆ ಬರ್ತೈತಿ. ಈ ಔಟ್ಪುಟ್ ಏನದಲ್ಲ ಸೆಕೆಂಡ್ ಲೈನಿಗೆ ಬರ್ತೈತಿ. ಬಿಕಾಸ್ ಇಲ್ಲಿ ನಾನು ಮೊದಲಿಗೆ ಹೇಳ್ಬಿಟ್ಟಿನಿ, ಇಟ್ಸ್ ಲೈಕ್ ರಿಸರ್ವೇಶನ್. ಒಂದು ಇಂಟೀಜರ್ ವ್ಯಾಲ್ಯೂನ ನಾ ಪ್ರಿಂಟ್ ಮಾಡ್ತೀನಿ, ಅದು ಎಲ್ಲೈತಿ ಏನೈತಿ ಹೇಳ್ತೀನಿ. ಆದ್ರೆ ಈಗ ಸದ್ಯಕ್ಕೆ ಏನು ನೆನ್ಪಿಟ್ಕೊಳ್ರಿ, ನನ್ಗೊಂದು ಇಂಟೀಜರ್ ವ್ಯಾಲ್ಯೂ ಬೇಕು, ಅದು ಇಲ್ಲಿ ಪ್ರಿಂಟ್ ಆಗ್ಬೇಕು. ಆಮೇಲೆ ಲೈನ್ ಶಿಫ್ಟ್ ಮಾಡೀನಿ. ನೀವು ಬೇಡ ಇದು ನಮಗೆ ಸಪರೇಟ್ ಆಗೇನೆ ಬೇಕು ಅಂತಂದ್ರೆ ಯು ಕ್ಯಾನ್ ಟೇಕ್ ಇಟ್ ಆಸ್ ಸಪರೇಟ್ ಲೈನ್ಸ್ ಇಟ್ ಸೆಲ್ಫ್. ಇಲ್ಲೇ ಡಬಲ್ ಕೋಟ್ ಅನ್ನ ಕಂಪ್ಲೀಟ್ ಮಾಡ್ರಿ, ಕಾಮಾ ಹಾಕ್ರಿ, ಅಂಡ್ ದೆನ್ months and end of the printf statement. Now move to the next line. ಹೊಸ printf statement ಅಲ್ಲಿ ಡಬಲ್ ಕೋಟ್ ಇಂದ ಸ್ಟಾರ್ಟ್ ಮಾಡ್ರಿ. ಅಂಡ್ ದೆನ್ ಇಲ್ಲಿ ಮಂತ್ಸ್ ಹಾಕುವಂಗಿಲ್ಲ, ಯಾಕಂದ್ರೆ ಇಲ್ಲಿ ನೀವು ಒಂದೇ ವ್ಯಾಲ್ಯೂ ಪ್ರಿಂಟ್ ಮಾಡ್ತೀನಿ ಅಂತ ಹೇಳ್ತೀರಿ, ಬಟ್ ಲೊಕೇಶನ್ಸ್ 2 ಕೊಡ್ಲಿಕ್ಕತ್ತೀರಿ. ಅದ್ರ ಸಲುವಾಗಿ ಒಂದೇ ಲೊಕೇಶನ್ ಅನ್ನ ಕೊಡ್ರಿ, ದಟ್ ಈಸ್ ಡೇಸ್. ಇಲ್ಲೇ ಸ್ಲಾಶ್ ಅನ್ನು ಹಾಕಿ ನ್ಯೂ ಲೈನ್ ಕ್ಯಾರೆಕ್ಟರ್. ಇವಾಗ ಎಕ್ಸಿಕ್ಯೂಟ್ ಮಾಡ್ರಿ. 2 ಲೈನ್ ಸಪರೇಟ್ ಮಾಡಿನ. ಈಗ ಎಸ್ಕೇಪ್ :WQ ಎಂಟರ್. whenever you make modifications you need to compile it. cc days.c enter, execute it, enter number of days. ಸೇಮ್ ಔಟ್ಪುಟ್ ಅಲ್ಲೂ ಸೇಮ್ ಅದ, ಇಲ್ಲೂ ಸೇಮ್ ಅದ. ಬಟ್ ಪ್ರೋಗ್ರಾಮ್ನಾಗ ಆಗ್ಲೇ ಒಂದೇ ಲೈನ್ ಬರ್ದಿದ್ದೆ, ಇವಾಗ ಏನ್ ಮಾಡಿದೆ ನಾ ಅದನ್ನ 2 ಲೈನಿಗೆ ಚೇಂಜ್ ಮಾಡಿದೆ. So this is how whenever you want to have any changes printf statement ನಾಗ ನೀವು ಔಟ್ಪುಟ್ ಅನ್ನ ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಚೇಂಜ್ ಮಾಡ್ಕೊಳ್ಳಿಕ್ಕೆ ಬರ್ತೈತಿ. This is the program. Is it clear? Yes, ma'am. Okay. Fourth hour? ಇಲ್ಲ. ಸರಿ. ಓಕೆ, ಈ ಕಡೆ ಸೈಡ್ ಪಾರ್ಟ್ ನಾಗ ಒಂದು ಪ್ರೋಗ್ರಾಮ್ ಅದ ನೋಡ್ರಿ, 4 ಲೈನ್ ಇಂದ. ಇದನ್ನ ಬರ್ಕೊಂಡು ಇದ್ರ ಔಟ್ಪುಟ್ ಏನ್ ಬರ್ತೈತಿ ಹೇಳ್ಬೇಕು. ಎಕ್ಸ್ ವ್ಯಾಲ್ಯೂ, ವೈ ವ್ಯಾಲ್ಯೂ, ಎಂ ವ್ಯಾಲ್ಯೂ ಅಂಡ್ ಎನ್ ವ್ಯಾಲ್ಯೂ. ವಾಟ್ ವಿಲ್ ಬಿ ದ ಔಟ್ಪುಟ್ ಆಫ್ ದಿಸ್ ಪ್ರೋಗ್ರಾಮ್? ಮ್ಯಾಲ್ ಹೆಡರ್ ಫೈಲ್ ಹಾಕಿಲ್ರಿ ಮೇಡಮ್ ಅನ್ಬೇಡ್ರಿ. ದಿಸ್ ಈಸ್ ಜಸ್ಟ್ ಟು ಚೆಕ್ ಹೌ ಮಚ್ ಯು ಹ್ಯಾವ್ ಅಂಡರ್ಸ್ಟುಡ್. ಅರ್ಥಮೆಟಿಕ್ ಎಕ್ಸ್ಪ್ರೆಷನ್ಸ್, ಆಪರೇಟರ್ಸ್ ಎಷ್ಟೆಷ್ಟು ಇದಾವ ಅನ್ನೋದನ್ನ ಚೆಕ್ ಮಾಡ್ಲಿಕ್ಕೆ ಒಂದು ಸ್ಯಾಂಪಲ್ ಪ್ರೋಗ್ರಾಮ್ ಅದ. ಇದರ ಔಟ್ಪುಟ್ ನ ಕಳಿಸಿ. ಫಾಸ್ಟ್ ಆಗಿ ಬರ್ಕೋರಿ,